ಹಾಯ್ ಫ್ರೆಂಡ್ಸ್, ಎಲ್ಲ ಏನು ಮಾಡ್ತಾ ಇದ್ದೀರಾ? ನಮ್ಮ ಮನೆಗೆ ಇವತ್ತು ಪನ್ನೀರ್ ಬಿರಿಯಾನಿ ನೋಡಿ, ಪನ್ನೀರ್ ಬಿರಿಯಾನಿ ಹೇಗೆ ಮಾಡ್ತಾ ಇರೋದು ಅಂತ ನಿಮಗೆ ತೋರಿಸ್ತೀನಿ. ಇಷ್ಟ ಆದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಏನು ಮಾಡ್ತಾ ಇದ್ದೀರಾ ನೋಡಿ, ನಾನಿವತ್ತು ಪನ್ನೀರ್ ಬಿರಿಯಾನಿ ಮಾಡೋಣ ಅಂತ ಬಂದೆ. ಎಲ್ಲರೂ ಮಾಡ್ತಾರೆ ಪನ್ನೀರ್ ಬಿರಿಯಾನಿ, ಸೊ ನಾನು ಮಾಡೋ ಪನ್ನೀರ್ ಬಿರಿಯಾನಿ ಹೇಗಿರತ್ತೆ ಅಂತ ಹೇಳಿ ನಿಮಗೆ ಹೇಳ್ಕೊಡೋಣ ಅಂತ ಬಂದೆ. ಸೊ ನಾನು ಮಾಡೋದು ಸಿಂಪಲ್ ಪನ್ನೀರ್ ಬಿರಿಯಾನಿ. ಹೇಗೆ ಅಂದರೆ, ಒಂದು ಆನಿಯನ್ನು, ಟೊಮೊಟೊ, ಇದಕ್ಕೇನು ಮಸಾಲೆ ಹಾಕಲ್ಲ ನಾನು. ರುಬ್ಬಾಕೋದು ಏನಿಲ್ಲ, ಎಲ್ಲ ಕಟ್ ಮಾಡಿ ಹಾಕೋದು, ಒಗ್ಗರಣೆ ಮಾಡಿ ಇಟ್ಬಿಡೋದು ಅಷ್ಟೇ ಪನ್ನೀರ್ ಬಿರಿಯಾನಿಗೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫೈನ್. ಪನ್ನೀರ್ ಬಿರಿಯಾನಿ ಹೇಗೆ ಮಾಡೋದು ಅಂದರೆ, ಒಂದು ಕುಕ್ಕರ್ಗೆ ಚಕ್ಕೆ, ಲವಂಗ, ಬೇ ಲೀಫ್ ಅಂದರೆ ಬಿರಿಯಾನಿಯಲ್ಲಿ ಗೊತ್ತಲ್ವಾ, ಸೊ ಅದನ್ನು ಹಾಕಿ, ಸೊ ಉದ್ದ ಕಟ್ ಮಾಡಿರೋ ಒಂದು ದೊಡ್ಡ ಆನಿಯನ್, ಸೊ ಅದು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀವಿ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ, ಸೊ ಒಂದು 3 ಟೊಮೊಟೊ, ಒಂದು ಚಿಕ್ಕದಾದ್ರೆ 3, ದೊಡ್ಡದಾದರೆ 2 ಟೊಮೊಟೊ ಸಾಕು. ಸೊ ಟೊಮೊಟೊ ಜಾಸ್ತಿ ಹಾಕಿದ್ರೆ ಅಷ್ಟೊಂದು ಟೇಸ್ಟು ಕೆಟ್ಟೋಗ್ಬಿಡುತ್ತೆ ಅಂತೇಳಿ, ಸೊ ನಾನು ಚಿಕ್ಕದೊಂದು 3 ಟೊಮೊಟೊ ಹಾಕ್ತೀನಿ ಫ್ರೆಂಡ್ಸ್. ಚಿಕ್ಕದು 3 ಟೊಮೊಟೊ ಹಾಕಿ ಸ್ಮೂತಾಗಿ ಟೊಮೊಟೊ ಬೇಯ್ತಾ ಇದ್ದಂಗೆ, ಸೊ ಪುದೀನ ಕೊತ್ತಂಬರಿ ಒಂದೊಂದು ಇಡೀ, ಸೊ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಪುದೀನ ಕೊತ್ತಂಬರಿ. ಸೊ ವಾಶ್ ಮಾಡಿ ಇಟ್ಕೊಂಡು ಪುದೀನ ಕೊತ್ತಂಬರಿ ಹಾಕ್ತೀನಿ. ಸೊ ಪುದೀನ ಕೊತ್ತಂಬರಿ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಕೊಟ್ಬಿಟ್ಟು, ಸೊ ಅದು ಫ್ರೈ ಆಗ್ತಾ ಇರೋದು ಒಂದು 2 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಫ್ರೈ ಕೊಟ್ಟಿದ ತಕ್ಷಣ, ಫ್ರೈ ಆಗ್ತಾ ಇರೋ ಟೈಮಲ್ಲಿ ಈ ಕಡೆ ಒಂದು ಪನ್ನೀರನ್ನ ಸಣ್ಣಕ್ಕೆ ಕಟ್ ಮಾಡಿಕೊಂಡು, ಸೊ ಅದನ್ನು ಒಂದು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂಚೂರು ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ, ಅದರೊಳಗೆ ಹಾಕಿದಾಗ ಮಿಕ್ಸ್ ಆಗೋಲ್ಲ. ಸೊ ನಾವು ಈ ಬಿರಿಯಾನಿ ಒಳಗೆ ಹಾಕಿದಾಗ ಮಿಕ್ಸ್ ಆಗೋಲ್ಲ, ಹಾಗೆ ನಮ್ಮ ಕೈಯಲ್ಲಿ ಇಡಿಯಾಗಿ ಪನ್ನೀರ್ ಸಿಕ್ಕತ್ತೆ, ತಿನ್ನೋಕ್ಕೂ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ಸೊ ನಾನು ಈ ಥರ ಕಟ್ ಮಾಡಿಬಿಟ್ಟು ಫ್ರೈ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಹಾಗೆ ಈ ಥರ ನೀವು ಅಷ್ಟೇ ಮಾಡಿದ್ರೆ ಈ ಥರ ಫ್ರೈ ಮಾಡೇ ಹಾಕಿ, ಸೊ ಆವಾಗ ಟೇಸ್ಟಿಯಾಗಿರುತ್ತೆ. ನೀವು ಹಾಗೆ ಹಾಕಿದ್ರಿ ಅಂದ್ಕೊಳ್ಳಿ, ಸ್ಮೂತಾಗಿ ಸ್ಮ್ಯಾಚ್ ಆದಂಗೆ ಆಗಿಬಿಡುತ್ತೆ, ತಿನ್ನೋಕ್ಕಷ್ಟು ಚೆನ್ನಾಗಿರಲ್ಲ. ಸೊ ಹಾಗೆ ಸ್ಮೂತಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇಟ್ಕೊಂಡ್ಮೇಲೆ ಸೊ ಈ ಕಡೆ ಬಂದುಬಿಟ್ಟು ನಾನು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಟೊಮೊಟೊ, ಈರುಳ್ಳಿ, ಅದೇನೇನು ಮಸಾಲೆ, ಸೊ ಆ ಮಸಾಲೆಗೆ ಒಂಚೂರು ನೀರು ಹಾಕ್ಬಿಟ್ಟು ಕುದಿಯೋಕ್ಕೆ ಬಿಟ್ಬಿಟ್ಟು, ಸೊ ಅದು ಕುದಿ ಬರ್ತಾ ಇದ್ದಂಗೆ ಈ ಪನ್ನೀರನ್ನ, ಸೊ ಫ್ರೈ ಮಾಡ್ಕೊಂಡಿದ್ದು ಪನ್ನೀರನ್ನ ಹಾಕಿದ್ದೀನಿ. ಫ್ರೈ ಮಾಡ್ಕೊಂಡಿದ್ದು ಪನ್ನೀರ್ ಹಾಕಿಬಿಟ್ಟು ಒಂದು 2 ನಿಮಿಷ ಕುದಿಸ್ದೆ ಅಷ್ಟೆ. 2 ನಿಮಿಷ ಕುದಿಸ್ಕೊಂಡು, ನಾನು ಸೆಪ್ಟೋದಲ್ಲಿ ಆರ್ಡ್ರ್ ಮಾಡಿದ್ದೆ, ಇಲ್ಲ ಹೋಗಿ ತೊಗೊಂಡು ಬಂದಿಲ್ಲ, ಹಾಕೋದು ಕಷ್ಟ ಆಗೋಗ್ಬಿಡುತ್ತೆ. ನಾನು ಸೆಪ್ಟೋದಲ್ಲಿ ಆರ್ಡ್ರ್ ಮಾಡಿದ್ದೆ. ಸೆಪ್ಟೋದಲ್ಲಿ ಆರ್ಡ್ರ್ ಮಾಡಿ ತೊಗೊಂಡೆ, ಅಂದರೆ ಆಫರ್ ಇತ್ತು. ಸೊ ಯಾಕಂದರೆ ಬಾಸ್ಮತಿ ರೈಸ್ ಬಂದುಬಿಟ್ಟು ಈಗೆಲ್ಲ ತುಂಬ ರೇಟ್ ಅಲ್ವಾ ಕೆಜಿಗೆ. ಸೊ ನಾರ್ಮಲ್ ರೈಸೇ ಆವಾಗಿನ ಥರ ಎಲ್ಲ ಕೆಜಿ ರೇಟ್ ಆಗೋಗ್ಬಿಟ್ಟಿದೆ. ಹಾಗಾಗಿ ಇನ್ನೊಂದು ಏನಂದರೆ, ಈ ಬಾಸುಮತಿ ರೈಸ್, ನಾನು ಲೆಂತ್ ಬಾಸುಮತಿ ರೈಸ್ ಆ್ಯಕ್ಚುಲಿ ನೋಡಿದ್ದು, ಅಲ್ಲಿ ನೋಡಿದ್ರೆ ಬೇರೆ ಯಾವುದೋ ಒಂದು ಬಾಸುಮತಿ ರೈಸ್ ಬಂದುಬಿಡ್ತು. ಸೊ ಬಾಸುಮತಿ ರೈಸ್ಗಳು ಪನ್ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ. ಅದು ಆದ ತಕ್ಷಣ ನೆಕ್ಸ್ಟು ಸ್ಟೆಪ್ ಬಂದುಬಿಟ್ಟು, ನಾನು ಕರ್ಡ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡಿಟ್ಕೊಂಡಿದ್ದೆ. ಕರ್ಡ್ ಹಾಕಿದ್ರೆ ಒಂದು ಟೇಸ್ಟ್ ಕೊಡುತ್ತೆ ಬಿರಿಯಾನಿಗೆ. ಸೊ ಕರ್ಡ್ನ ಬ್ಲೆಂಡ್ ಮಾಡಿ ಹಾಕಿಟ್ಕೊಂಡೆ. ಇದಕ್ಕೆ ಮಸಾಲೆ ಅಂದರೆ ಚಿಲ್ಲಿ ಪೌಡರು, ಸೊ ಅದಕ್ಕೆ ಖಾರಕ್ಕೋಸ್ಕರ ಚಿಲ್ಲಿ ಪೌಡರ್ ಹಾಕಿರೋದು ನಾನು. ಸೊ ಖಾರಕ್ಕೆ ಚಿಲ್ಲಿ ಪೌಡರು, ಉಪ್ಪು ಹಾಕ್ಬಿಟ್ಟು 2 ನಿಮಿಷ ಹೀಗೆ ಚೆನ್ನಾಗಿ ಕುದಿಸ್ದೆ. ಒಂದು 4-5 ಮೆಣಸಿನ್ಕಾಯಿ ಇಡೀ ಹಾಕಿದೆ, ಏನು ಕಟ್ ಮಾಡಿದ್ದೇನೆ. ಸೊ ಮೆಣಸಿನ್ಕಾಯಿ ಒಂದು 4-5 ಹಾಕಿದ್ರೆ ಖಾರ ಬರಲಿ ಸ್ವಲ್ಪ, ನಮ್ಗೆ ಖಾರ ಜಾಸ್ತಿ ಬೇಕು, ಅದಕ್ಕೋಸ್ಕರ. ಸೊ ಬ್ಲೆಂಡ್ ಮಾಡಿರೋ ಕರ್ಡ್ ಹಾಕಿದೆ. ಸೊ ಬ್ಲೆಂಡ್ ಮಾಡಿ ಕರ್ಡ್ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಕೊಟ್ಬಿಟ್ಟು, ಸೊ ಮಿಕ್ಸ್ ಕೊಡ್ತಾ ಇದ್ದಂಗೆ ಏನು ಮಾಡಿದೆ, ಸೊ ನಾನೊಂದು ಬಾಸುಮತಿ ರೈಸ್ನ ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ. ಸೊ ನೋಡಿ, ಈ ಥರ ಬಾಸುಮತಿ ರೈಸ್, ಆ್ಯಕ್ಚುಲಿ ಇಂಡಿಯನ್ ಗೇಟ್ ಬಾಸುಮತಿ ರೈಸು ಸೂಪರಾಗಿರುತ್ತೆ ಅಂದ್ಕೊಂಡೆ. ನೋಡಿದ್ರೆ ಅದು ಇಂಡಿಯನ್ ಗೇಟ್ ಫೀಸ್ಟ್ ರೋಸ್ಟ್ ರೈಸ್ ಅಂತ. ಏನೋ ಅಷ್ಟೊಂದು ಇಷ್ಟ ಆಗಿಲ್ಲ, ಉದ್ದ ಇದೆ ಅಂದ್ಕೊಂಡೆ. ಅದು ನೋಡಿದ್ರೆ ಉದ್ದ ಇಲ್ಲ, ತುಂಬ ಸಣ್ಣದಿದೆ ರೈಸು. ಹಾಗಾಗಿ ಲೆಂತ್ ಬರಲಿಲ್ಲ ನನಗೆಲ್ಲ ರೈಸ್. ನೀವು ಮಾಡಿದರೆ ಬಾಸುಮತಿ ರೈಸ್ ಯೂಸ್ ಮಾಡ್ಬೋದು. ಸೊ ಈ ಥರ ನೆನೆಸಿ ಇಟ್ಬಿಟ್ಟಿದ್ದೆ, ಒಂದು 5 ಮಿನಿಟ್ಸು ನೆನೆಸಿಟ್ಬಿಟ್ಟು, ಸೊ ನಾನು ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ಅಂತ ನೋಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಸೊ ಅದು ಕುದಿ ಬರ್ತಾ ಇದ್ದಂಗೆ, ಸೊ ಬಾಸುಮತಿ ರೈಸ್ ನೆನೆಸಿಟ್ಟಿದ್ನೆಲ್ಲ ವಾಶ್ ಮಾಡಿಬಿಟ್ಟು ಹಾಕಿದೆ. ಸೊ ತಿನ್ನೋ ಒಂದೊಂದು ಕಾಳು ಮೇಲೂ ತಿನ್ನೋರ ಹೆಸರು ಬರೆದಿರತ್ತಂತೆ, ಅಕ್ಕಿ ಒಂದೊಂದು ಕಾಳು ಮೇಲೂ. ನನಗೆ ಸರಿಯಾಗಿ ಹೇಳೋಕ್ಕೆ ಬರಲಿಲ್ಲ, ಸಾರಿ, ತಪ್ಪಾಗಿದೆ, ಕ್ಷಮೆ ಇರಲಿ. ಸೊ ಆ ಥರ ಒಂದೊಂದು ಕಾಳನ್ನು ಬಿಡ್ದೇನೆ ನಾನು ಫುಲ್ ಹಾಕ್ಬಿಟ್ಟೆ. ಆ ಒಂದು ಪನ್ನೀರ್ನೂ ಮಿಕ್ಸ್ ಮಾಡಿದ್ದೆ ಆಲ್ರೆಡಿ. ಒಂದು 2 ವಿಷಲ್ ಕೂಗಿಸ್ಬಿಟ್ಟು ಸರ್ವ್ ಮಾಡಿಕೊಂಡು ತಿಂದರೆ ವಾವ್ ಹೇಗಿರುತ್ತೆ ಗೊತ್ತಾ, ಬಾಸುಮತಿ ರೈಸಲ್ಲಿ ಪನ್ನೀರ್ ಹಾಕ್ಬಿಟ್ಟು ಬಿರಿಯಾನಿ ಮಾಡಿದ್ರೆ
ಸೊ ಯಾಕೆ ನಾನು ಈ ಥರ ಮಾಡಿದೆ, ಸ್ಯಾಟರ್ಡೆ ಬಂದುಬಿಟ್ಟು ನಾನು ನಾನ್ ವೆಜ್ ತಿನ್ನೋದಿರಲಿಲ್ಲ, ಹಾಗಾಗಿ ವೆಜ್ ಏನಾರು ಮಾಡ್ಕೋಬೇಕು ಅಂತ ಸ್ಯಾಟರ್ಡೆ ಈ ಥರ ಮಾಡಿದೆ. ಬಾಯ್.